ಓಂ ಸರ್ವಮಂಗಳಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ತವರು ಮನೆ ಅಂದ ತಕ್ಷಣವೇ ಪ್ರತಿ ಮಹಿಳೆಗೂ, ಪ್ರತಿ ಹೆಂಗಸಿಗೂ, ಪ್ರತಿಯೊಬ್ಬರಿಗೂ ಸಹ ಏನೋ ಒಂದು ಅವಿನಾಭಾವ ಸಂಬಂಧ, ಒಂಥರ ಹೃದಯನೇ ಒಂಥರ ತಣ್ಣಗೆ ಮೆತ್ತಗೆ ಆಗಿಬಿಡುತ್ತೆ. ಒಂಥರ ಏನೋ ಶಾಂತಿ ಆಗಿಬಿಡುತ್ತೆ ತವರು ಮನೆ. ಎಂಥ ತವರು ಮನೆಯೇ ಆಗಲಿ, ಯಾವ ರೀತಿಯದ್ದಾಗಲಿ, ಆ ಹೆಣ್ಣಿಗೆ ಒಂದು 90 ವರ್ಷ ವಯಸ್ಸು ಅವಸಾನದ ಕಾಲದಲ್ಲಿದ್ದರೂ ಸಹ ತವರು ಮನೆ ವಿಚಾರ ಬಂದಾಗ ಒಂಥರ ಮನಸ್ಸಿಗೆ ಶಾಂತಿ, ಸಂತೋಷ, ಆ ದಿನಗಳು ಅವೆಲ್ಲ ಜ್ಞಾಪಕ ಬರುತ್ತೆ. ಇವತ್ತಿನ ದಿವಸ ಇವತ್ತಿನ ವಿಷಯಕ್ಕೆ ಹೋದಾಗ, ತವರು ಮನೆಯಿಂದ ಎಲ್ಲ ವಸ್ತುಗಳನ್ನು ತರೋದಾ ಒಳ್ಳೆಯದಾ? ಕೆಲವು ವಸ್ತುಗಳನ್ನು ತಂದರೆ ಅದು ಕಷ್ಟಕ್ಕೂ ಕೂಡ ಈಡಾಗುತ್ತೆ. ಧರ್ಮಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಅಥವಾ ಎಲ್ಲೋ ಒಂದು ಕಡೆ ನಂಬಿಕೆಯ ಪ್ರಕಾರ, ಅನುಭವದ ಪ್ರಕಾರ ಕೆಲವು ವಸ್ತುಗಳನ್ನು ತವರು ಮನೆಯಿಂದ ತರಬಾರ್ದು. ಮಗಳು ಎಷ್ಟೇ ಕೋಟ್ಯಾಧೀಶ್ವರಲಾಗಿರಲಿ, ಇಡೀ ದೇಶಕ್ಕೆ ಆಕೆ ಒಂದು ಅಧಿಕಾರಿಯಾಗಿರಲಿ, ಆದರೂ ಕೂಡ ತವರು ಮನೆಯಿಂದ ಸಣ್ಣ ವಸ್ತು ಸಿಕ್ಕಿದ್ರೂ ಸಹ ಆ ಸಂತೋಷಕ್ಕೆ ಎಡೆನೇ ಇಲ್ಲಲ್ವ, ಅಷ್ಟೊಂದು ಸಂತೋಷ ಆಗುತ್ತೆ. ಆದರೆ ಕೆಲವು ವಸ್ತುಗಳನ್ನು ತವರು ಮನೆಯಿಂದ ಕೆಲವು ವಸ್ತುಗಳನ್ನು ತರಬಾರ್ದು ಅಂತಂದರೆ ಅದು ಶುಭ ಅಲ್ಲ. ಅದು ಯಾವುದು ಅಂದರೆ, ಈಗ ನಾವು ಹೊಸದಾಗಿ ಮದುವೆ ಆದಾಗ ಕನ್ಯೆಗೆ ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಮಂಚ, ಒಂದು ಬೀರು ಇರ್ಬೋದು, ಸಾಕಷ್ಟು ವಸ್ತುಗಳನ್ನು ಹೊಸದಾಗಿ ಮದುವೆ ಆದಂಥ ಮಗಳಿಗೆ ನಾವು ಮನೆಯಿಂದ ಕೊಟ್ಟು ಕಳಿಸ್ತೀವಿ. ಆದರೂ ಕೂಡ ಅಲ್ಲೊಂದು ಮಾತು ಹೇಳುತ್ತೆ, ಕಬ್ಬಿಣದ ವಸ್ತುಗಳನ್ನು ಅಲ್ಲಿ ಕೊಡಬೇಡಿ ಅಂತ ಹೇಳುತ್ತೆ. ಕಬ್ಬಿಣದ ವಸ್ತುಗಳನ್ನು ಮಗಳಿಗೆ, ಇದಕ್ಕೆ ಉದಾಹರಣೆಯಾಗಿ ಕಬ್ಬಿಣದ ಬೀರು, ಕಬ್ಬಿಣದ ಅಲ್ಮೇರಾ, ಕಬ್ಬಿಣದ ವಸ್ತುಗಳು ಇವು ಕೊಡಬೇಡಿ ಅಂತೂ ಕೂಡ ಶಾಸ್ತ್ರ ಎಲ್ಲೋ ಒಂದು ಕಡೆ ಹೇಳುತ್ತೆ. ಆದರೂ ಕೂಡ ಹಿಂದಿನ ಕಾಲದಲ್ಲಿ ನೋಡಿದಾಗ ಒಂದು ಕಬ್ಬಿಣದ ಪೆಟ್ಟಿಗೆಯನ್ನು ಕೊಡ್ತಾಯಿದ್ರು. ಈಗ ಕಬ್ಬಿಣದ ಪೆಟ್ಟಿಗೆಗಳನ್ನು, ಕಬ್ಬಿಣದ ವಸ್ತುಗಳನ್ನು ಕೊಡೋದು ಅಷ್ಟು ಶುಭ ಕೂಡ ಅಲ್ಲ ಅಂತೂ ಕೂಡ ಹೇಳುತ್ತೆ. ಅದರ ಜೊತೆಗೆ ಈಗ ಹೊಸದಾಗಿ ಮದುವೆನೇ ಅಂತಲ್ಲ, ಯಾರೇ ತವರು ಮನೆಯಿಂದ ಕೆಲವು ವಸ್ತುಗಳನ್ನು ತರಬಾರ್ದು. ಅವು ಯಾವುದು ಅಂದರೆ ಹಳೆಯ ವಸ್ತುಗಳು, ಉಪಯೋಗಿಸಿದ ವಸ್ತುಗಳನ್ನು ತರಬಾರ್ದು, ಕೊಡಬಾರ್ದು. ಎರಡೂ ಕಡೆ ಅದು ಶುಭ ಅಲ್ಲ ಅಂತ ಹೇಳುತ್ತೆ. ಇನ್ನು ಅದರ ಜೊತೆಗೆ ಇನ್ನು ಆಹಾರ ಪದಾರ್ಥಗಳಲ್ಲಿ ಹುಣಸೆ ಹಣ್ಣನ್ನು ತವರು ಮನೆಯಿಂದ ತರಬಾರ್ದು. ಎರಡೂ ಕುಟುಂಬಗಳಿಗೂ ಶುಭ ಅಲ್ಲ, ಕೆಡಕಾಗತ್ತೆ, ಕಲಹಗಳಾಗತ್ತೆ, ಗಲಾಟೆಗಳಾಗತ್ತೆ. ನಾವು ಗಮನಿಸಿರ್ಬೋದು, ಮದುವೆಯ ಒಂದು ಹೊಸ ಸಂದರ್ಭದಲ್ಲಿ ಒಬ್ಬರ ಊಟ ಇನ್ನೊಬ್ಬರು ಬಡಿಸ್ಕೊಂಡು ತಿಂತಾರೆ, ಒಬ್ಬರ ತಟ್ಟೆಯಿಂದ ಇನ್ನೊಬ್ಬರು ತೊಗೊಂಡು ತಿಂತಾರೆ. ಅದೇ ಕಲಹಗಳು ಉಂಟಾದಾಗ ಆ ತಟ್ಟೆ ಈ ತಟ್ಟೆ ಎಲ್ಲೆಲ್ಲೋ ಇರುತ್ತೆ. ಆ ರೀತಿ ನೋಡೋಕೆ ಹೋದಾಗ ಹುಣಸೆ ಹಣ್ಣನ್ನು ಕೊಡಬಾರ್ದು. ಜೊತೆಗೆ ಈಗ ಕೆಲವು ಕಡೆ ನಾವು ಹತ್ತಿಯನ್ನು ಬೆಳಿತೀವಿ, ಹತ್ತಿಯ ವ್ಯಾಪಾರ ಮಾಡ್ತೀವಿ, ಕಾಟನ್ ಅಂತ ಏನು ಕರಿತೀವಿ, ಹತ್ತಿಯ ವ್ಯಾಪಾರ. ಆದರೆ ಕೆಲವು ಕಡೆ ಏನಾಗುತ್ತೆ, ತವರು ಮನೆಯಿಂದ ಹತ್ತಿಯನ್ನು ಮಗಳು ಅಥವಾ ಕೊಡಲೂಬಾರ್ದು, ತಗೊಂಡು ಬರಬಾರ್ದು, ಹತ್ತಿಯನ್ನು ತರಬಾರ್ದು. ಎಷ್ಟೋ ಜನ ಇವತ್ತು ಹತ್ತಿ ಬೆಳೆಯೋರು ಸ್ವಲ್ಪ ಹತ್ತಿ ತೊಗೊಂಡೋಗಮ್ಮ ನೀನು ಮನೆಗೆ, ಅಥವಾ ಹಾಸಿಗೆಗೆ ಅಥವಾ ಏನಕ್ಕೋ ಉಪಯೋಗಿಸ್ಕೊಳ್ಳಮ್ಮ, ಅದನ್ನು ಹಾಸಿಗೆ ಮಾಡಿಸಮ್ಮ ಅಂಥೇಳಿ ಏನೋ ಕಳಿಸ್ತಾರಲ್ಲ. ಆದರೆ ಹತ್ತಿಯನ್ನು ಕೊಡಬಾರ್ದು, ಇದು ಅಶುಭ ಅಂತ ಹೇಳುತ್ತೆ. ಆ ಮನೆಯಿಂದ ಒಂದು ಅಶುಭ ಸಮಾಚಾರ ಕೂಡ ನಾವು ಪಡಿತೀವಿ. ಇನ್ನು ಹಾಲು, ಮೊಸರು, ತುಪ್ಪ, ಎಣ್ಣೆ, ತಲೆಯ ಎಣ್ಣೆ, ಅಡುಗೆ ಎಣ್ಣೆ, ಹಾಲು, ಮೊಸರು, ತುಪ್ಪವನ್ನು ತವರು ಮನೆಯಿಂದ ತರಬಾರ್ದು ಅಂತೂ ಕೂಡ ಹೇಳುತ್ತೆ. ಅದ್ರ ಜೊತೆಗೆ ಪೊರಕೆ, ಮರ ಇರ್ಬೋದು, ಪೊರಕೆ ಇರ್ಬೋದು, ಇದನ್ನೆಲ್ಲ ತರ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ. ಇದು ಆರ್ಥಿಕ ಸಮಸ್ಯೆಗಳನ್ನು ಕೂಡ ಉಂಟು ಮಾಡುತ್ತೆ. ಇನ್ನು ಬಹು ವಿಶೇಷವಾಗಿ ಉಪ್ಪಿನಕಾಯನ್ನು ಸಾಮಾನ್ಯವಾಗಿ ತವರು ಮನೆಯಿಂದ ತಂದುಬಿಡ್ತಾರೆ. ಆದರೆ ಶಾಸ್ತ್ರನೂ ಹೇಳುತ್ತೆ, ಉಪ್ಪಿನಕಾಯನ್ನು ಕೂಡ ತವರು ಮನೆಯಿಂದ ತರಬಾರ್ದು. ನೀವು ತೊಗೊಂಬರಬೇಕು ಅಂತಿದ್ದರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಹಣವನ್ನು ತವರು ಮನೆಗೆ ಕೊಟ್ಟು ತರಬಹುದು. ನೋಡಿ, ಇಲ್ಲೊಂದು ಅವಕಾಶ ಇದೆ. ಉಪ್ಪಿನಕಾಯಿ, ಕೆಲವು ಅಡುಗೆ ಪದಾರ್ಥಗಳನ್ನು ತರಬೇಕು ಅಂದರೆ ಸ್ವಲ್ಪ ಹಣವನ್ನು ತವರು ಮನೆಗೆ ಕೊಡಬೇಕು ಅಂತೂ ಕೂಡ ಹೇಳುತ್ತೆ. ಇನ್ನು ಶಾಸ್ತ್ರೋಕ್ತವಾಗಿ ಉಪ್ಪನ್ನು ತರಲೇಬಾರ್ದು. ಯಾರೂ ಕೂಡ ತವರು ಮನೆಯಿಂದ ಉಪ್ಪನ್ನು ತರಬಾರ್ದು. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ, ಹಿಂದಿನ ಕಾಲ ನೋಡಿದಾಗ ಹಳ್ಳಿಗಳಲ್ಲಿ ಅಥವಾ ಹಳೆಯ ಪದ್ಧತಿ ಅಂತ ಹೇಳಿದಾಗ ಕಬ್ಬಿಣದ ಬೀರುಗಳನ್ನು ಕೊಟ್ಟಿದ್ದಾರಲ್ವಾ, ಅದು ಒಳ್ಳೆಯದಾಗಿದೆ ಅಲ್ವಾ ಅಂದಾಗ ಅಂಥದ್ದು ತರಬೇಕಾದರೂ ಕೂಡ ಒಂದು ಸ್ವಲ್ಪ ಹಣವನ್ನು ತವ್ರ ಮನೆಗೆ ಕೊಟ್ಟು ಬಂದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇನ್ನು ತುಂಬಾ ಒಳ್ಳೆಯದಾಗುತ್ತೆ. ಎಷ್ಟೋ ಸರಿ ನಾವು ನೋಡಿದ್ದೀವಿ, ಮಡ್ಲು ತುಂಬಿಸ್ಕೊಂಬಂದಾಗ ಆ ತಾಯಿ ಅವತ್ತಿನ ದಿವಸ ತವ್ರ ಮನೆ ಆಹಾರವನ್ನೇ ಸೇವನೆ ಮಾಡಬೇಕು ಅಂತೂ ಕೂಡ ತರಕಾರಿ, ಅಕ್ಕಿ, ಬೇಳೆ ಇವೆಲ್ಲ ತರ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಅದರ ಆಹಾರನೇ, ಆ ತವ್ರ ಮನೆ ಆಹಾರನೇ ಅವತ್ತಿನ ದಿವಸ ಸೇವಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಹಿರಿಯರು ಹೇಳ್ತಾ ಇದ್ರು. ಹಾಗಾಗಿ ಕೆಲವು ವಸ್ತುಗಳನ್ನು ತವರು ಮನೆಯಿಂದ ತಂದಾಗ ಎರಡೂ ಕಡೆ ಕೂಡ ಒಂದಷ್ಟು ಟೆನ್ಷನ್ಸು ಕೂಡ ಆಗ್ಬೋದು. ಎಲ್ಲವೂ ಕೂಡ ಅನುಭವಪೂರ್ವಕವಾಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.